ಭೂಷಣಪ್ಪ ವಾಲಿಯಪ್ಪನವರು ಬರಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಅಪ್ಪೇಗೆರೆ ಸೋಮಶೇಖರ್ ಅವರು ಬರಲಿದ್ದಾರೆ. ಅನೇಕ ನಮ್ಮ ಬಸವ ಜಯಂತಿಯ ಉತ್ಸವದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಲಹಾ ಸಮಿತಿಯ ಹಿರಿಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. 28ನೇ ತಾರೀಕಿಗೆ, ಅದೇ 29ನೇ ತಾರೀಕಿಗೆ ಮತ್ತೆ ವಚನ ಪಾರಾಯಣ ಸ್ಥಳ ಅದು ಶರ ಉದ್ಯಾನದಲ್ಲಿ ಮಾಡಲಾಗುತ್ತದೆ. 29ನೇ ತಾರೀಕಿಗೆ ಮುಂಜಾನೆ 6 ಗಂಟೆಗೆ ಅಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಅಕ್ಕ ಗಂಗಾಂಬಿಕಾ ಅಕ್ಕನವರ ನೇತೃತ್ವದಲ್ಲಿ ನಡೆಯಲಿದೆ. ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಟೋಕಿಯವರು ಅಧ್ಯಕ್ಷತೆ ವಹಿಸಿರುತ್ತಾರೆ. ಮುಖ್ಯ ಅತಿಥಿಗಳಾಗಿ ಸುಷ್ಮಾ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ, ಡಾಕ್ಟರ್ ದೇವಿಕಾ ನಾಗುರೇಶ್ವರವರು, ಶೀಲಾ ಸೋಮಶೇಖರ್ ಪಾಟೀಲ್ ಗಾಂಧಿಯಕ್ಕನವರು, ಅದೇ ಥರ ಎಲ್ಲ ನಮ್ಮದು ಮಹಿಳಾ ಸಂಘಟನೆದ ಎಲ್ಲ ಅಕ್ಕಂದಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಅದೇ ಥರ ರಾತ್ರಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತ ಕಾರ್ಯಕ್ರಮ ಸಂಜೆ 6 ಗಂಟೆಗೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾರತಿ ಅವರ ಸಾನ್ನಿಧ್ಯದಲ್ಲಿ ನಡೀತಿದೆ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವ ಧರ್ಮ ಪೀಠ ಬಸವ ಕಲ್ಯಾಣ, ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ್ ಬಸವ ಯೋಗಾಶ್ರಮ ಕೌಟಾಬಿ, ಪೂಜ್ಯ ಶ್ರೀ ಜ್ಯೋತಿರ್ಮಯೇಂದ್ರ ಸ್ವಾಮೀಜಿ ರಾಮಕೃಷ್ಣ ಆಶ್ರಮ ಬೀದರ್, ಪೂಜ್ಯ ಶ್ರೀ ಮಾತೆ ಮೈತ್ರಾದೇವಿ ಗುರುಭದ್ರೇಶ್ವರ ಚೌಕಿಮಠ್ ನಿಡ್ವಂಚ ಅವರು ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಬುಳ್ಳ ಅವರು, ಮಳ್ಳಪ್ಪ ಮಂಗಲ್ಗೆ ಅವರು, ಚಂದ್ರಶೇಖರ್ ಹೆಬ್ಬಳ್ಳಿ ಅವರು, ಇದಕ್ಕೆಲ್ಲ ನಮ್ಮ ಹಿರಿಯರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಅದೇ ಥರ 30ನೇ ತಾರೀಕಿಗೆ ಸಂಜೆ ಬಸವೇಶ್ವರ ಸರ್ಕಲದಲ್ಲಿ ಭವ್ಯವಾದ ಒಂದು ಮೆರವಣಿಗೆಯಲ್ಲಿ ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರಾಶ್ರಮ ಗುಂಪಾ, ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಅವರು, ಪೂಜ್ಯ ಶ್ರೀ ಮಣಿಪುರ ಪ್ರಭುದೇವ ಮಹಾಸ್ವಾಮಿಗಳು, ಇದು ಉದ್ಘಾಟಕರಾಗಿ ನಮ್ಮ ಬೀದರಿನ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಸಾಹೇಬರು ಬರ್ತಾ ಇದ್ದಾರೆ. ಅದೇ ಥರ ರಹೀಂ ಖಾನ್ ಸಾಹೇಬರು, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿಯವರು ಶಾಸಕರು ದಕ್ಷಿಣ ಅವರು ಕೂಡ ಬರ್ತಾ ಇದ್ದಾರೆ. ಅಶೋಕ್ ಖೇಣಿಯವರು, ಬಂಡೆಪ್ಪ ಕಾಶೆಂಪುರ ಅವರು, ರಂಗನಾಥ್ ಮಲ್ಕಾಪುರ ಅವರು, ಮಾಜಿ ಸಭಾಪತಿಗಳು ಅಮೃತ ಚಿಂಕೋಡೆ ಅವರು. ಇದು ವಚನ ಪಟ್ಟಣವನ್ನು ನಮ್ಮ ಬೀದರ್ನ ಜಿಲ್ಲಾಧಿಕಾರಿಗಳಂತ ಶಿಲ್ಪಾ ಶರ್ಮಾ ಅವರು ಬರ್ತಾ ಇದ್ದಾರೆ. ಬೀದರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಗಿರೀಶ್ ಬೊಗೋಲೆ ಅವರು ಬರ್ತಾ ಇದ್ದಾರೆ. ಪ್ರದೀಪ್ ಗುಂಡೆ ಅವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೀದರಿನ ಅನೇಕ ಜನ ಹಿರಿಯರು, ಎಲ್ಲ ಸಂಘಟನೆಯ ನಮ್ಮೊಂದಿಗೆ ಎಲ್ಲ ಸಂಘಟನೆಗಳು, ಇದು ಆದ ಸಂಘಟನೆ ಅಂತ ಹೇಳಕ್ಕಾಗಲ್ಲ, ಭಾಳ ಎಲ್ಲ ಸಂಘಟನೆಗಳು ಅದಾವ. ಅಷ್ಟು ಸಂಘಟನೆ ಎಲ್ಲ ಹಿರಿಯರು ಎಲ್ಲ ಜನ ಬಂದು ಭವ್ಯವಾದಂಥ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಮಯಕ್ಕೆ ಸರಿಯಾಗಿ 5:30 ಗಂಟೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. 5:30ಗೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು 6:30ಗೆ ನಮ್ಮದು ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಎಲ್ಲಿಗೆಂದು ಚೌಬಾರದಿಂದ ಸ್ಟಾರ್ಟ್ ಆಗಿ ಗವನ್ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಪೂರಾ ಎತ್ತಕ್ಕೆ ಹರಳೆ ಚೌಕಿಗೆ ಬಂದು ಮುಕ್ತಾಯ ಆಗ್ತದೆ ಡಿಸೆಪ್ಸ್ ಬಲ್ಲಿ ಬಂದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಅದೇ ಥರ ನಮ್ಮದು ಇದೇ ಕಾರ್ಯಕ್ರಮದಲ್ಲಿ 29/4/2025 ಮುಂಜಾನೆ 11ರಿಂದ 5 ಗಂಟೆವರೆಗೆ ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಒಂದು ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ವಾಲಿಶ್ರೀ ಆಸ್ಪತ್ರೆಯಲ್ಲಿ ಮಾಡಲಾಗಿರುತ್ತದೆ. ಅದಕ್ಕೂ ಕೂಡ ತಾವು ಎಲ್ಲರೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿ ಆದಷ್ಟು ಎಲ್ಲರಿಗೂ ಪ್ರಚಾರ ಕೊಟ್ಟು ಜಾಸ್ತಿ ತಾವು ಇದಕ್ಕೆ ಸಹಕಾರ ಮಾಡಬೇಕು ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಂಡು, ಎಲ್ಲ ನಮ್ಮ ಹಿರಿಯರು ಬಂದಿದ್ರಿ, ಎಲ್ಲರೂ ನಮ್ಮ ಪತ್ರಕರ್ತರಿಗೂ, ನಮ್ಮ ಹಿರಿಯರಿಗೂ, ನಮ್ಮ ಹಿತೈಷಿಗಳಿಗೂ, ಎಲ್ಲ ಬಸವ ಅಭಿಮಾನಿಗಳಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದ್ರಿಂದ ಇದು ಮೆರವಣಿಗೆಯಲ್ಲಿ ತಾವು ಆದಷ್ಟು ಒಂದು ಪ್ರಚಾರ ಕೊಡ್ತಿರ್ಬೇಕಂತ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ. ಶರಣಾರ್ಥಿ. ಪರಮ ಪೂಜ್ಯರು, ಜಗತ್ತಿಗೆ ಮಾರ್ಗದರ್ಶಕರು, ಜಗಜ್ಯೋತಿ ಎಂದೇ ಹೆಸರುವಾಸಿಯಾದ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ
ಪಟ್ಟವನ್ನು ಪಡೆದ ಬಸವಣ್ಣವರಿಗೆ ವಂದಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ನೂತನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಆತ್ಮೀಯ ಪತ್ರಿಕಾ ಬಂಧುಗಳು, ಮೊಟ್ಟ ಮೊದಲಿಗೆ ನಾನು ಈ ನಮ್ಮ 22 ತಾರೀಕಿಗೆ ಏನು ದೇಶದಲ್ಲಿ ಒಂದು ಅನಾಹುತ ಆಯಿತು, ದುಷ್ಟ ಶಕ್ತಿಗಳು ಅಮಾಯಕರನ್ನ ಕೊಂದು ಅಟ್ಟಹಾಸವನ್ನು ಮೆರೆದರು. ಅಂತ ಒಂದು ದುಷ್ಟ ಕೃತ್ಯಕ್ಕೆ ನಾನು ಮೊಟ್ಟ ಮೊದಲು ಖಂಡಿಸುತ್ತೇನೆ. ಅದೇ ರೀತಿ ಇದೇ ಈಗ ನಮ್ಮ ಅಧ್ಯಕ್ಷರು ಮಾತಾಡೋ ಹೊತ್ತಿಗೆ ಭವ್ಯ ಮೆರವಣಿಗೆ ಅಂದರು. ಅದಕ್ಕೆ ನಾನು ಅವ್ರಿಗೆ ಮೊದಲೇ 2 ದಿವಸವಾಗಿ ಹೇಳಿದ್ದ, ಭವ್ಯ ಮೆರವಣಿಗೆ ಅಲ್ಲ, ಮೆರವಣಿಗೆ. ಭವ್ಯ ಮೆರವಣಿಗೆ ಇಂಥ ದುಃಖದ ಸಮಯದಲ್ಲಿ ನಾವು ಭವ್ಯ ಮೆರವಣಿಗೆ ಮಾಡೋದಿಲ್ಲ, ಮೆರವಣಿಗೆ ಮಾಡ್ತೀವಿ. ಆದರೆ ಈಗ ಅಧ್ಯಕ್ಷರಿದ್ದಾರೆ, ಅವರು ಸರ್ವಾಧಿಕಾರಿ, ಅವರು ಮಾಡಿದ್ರು, ಅದಕ್ಕೆ ನನಗೆ ಬೇಡಿಲ್ಲ. ಆದರೆ ನಾನು ವಿನಂತಿ ಮಾಡ್ಕೊಳ್ತೀನಿ ಸಮಿತಿಯವರಿಗೆ, ಎಲ್ಲ ಸದಸ್ಯರಿಗೆ, ಭವ್ಯ ಎಂಬ ಶಬ್ದ ದಯಮಾಡಿ ಈ ಕಾರ್ಯಕ್ರಮಗಳಲ್ಲಿ ಬೆಳೆಸಬೇಡಿ. ಈ ದುಃಖದ ಸಮಯದಲ್ಲಿ ಯಾವಾಗ ನಾವು ಆ ದುಷ್ಟ ಶಕ್ತಿಯನ್ನು ಮೆಟ್ಟು ಪಾಕಿಸ್ತಾನದ ಬುದ್ಧಿ ಕಲಿಸ್ತೇವಲ್ಲ, ಆವಾಗ ಮತ್ತೊಂದು ಭವ್ಯ ಮೆರವಣಿಗೆ ಮಾಡಿ ಅದಕ್ಕೊಂದು ಸಂತೋಷ ಬರ್ತದೆ. ಅದಕ್ಕೆ ಭವ್ಯ ಮೆರವಣಿಗೆ ಅಲ್ಲ, ಬಸವಣ್ಣವರ ಮೆರವಣಿಗೆ ಇರ್ತದೆ. ಯಾಕಂದರೆ ಅವ್ರದ್ದು ಜಯಂತಿ, ವಿಶ್ವಕ್ಕೆ ಎಲ್ಲರಿಗೆ ಮಾರ್ಗದರ್ಶಕರು ಅಂತ ಒಂದು ದೊಡ್ಡ ಮೆರವಣಿಗೆ ತಾವೇನು ಮಾಡ್ತೀವಿ, ಅದಕ್ಕೆ ಭವ್ಯ ಮೆರವಣಿಗೆ ಅಲ್ಲ. ಸ್ವಾಮಿಗಳಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಬಸವಣ್ಣವರ ಅನುಯಾಯಿಗಳಿರ್ತಾರೆ, ಬಸವ ತತ್ವ ಅಭಿಮಾನಿಗಳಿರ್ತಾರೆ. ಅಂಥವ್ರು ಆ ತತ್ವವನ್ನು ಇದು ಮಾಡ್ತಾರೆ. ಮತ್ತೊಂದು ಅಧ್ಯಕ್ಷರು ಹೇಳಿದರು, ಸಂಗೀತ ಕಾರ್ಯಕ್ರಮ ಅಲ್ಲ, ಅಲ್ಲಿ ಸೈನಿಕರ ಬಗ್ಗೆ ಇರ್ತಕ್ಕಂಥ ನಾಟಕನ ಮಾಡ್ತಾರೆ. ಯಾಕಂದರೆ ನಾನು 2 ದಿನ ನಂದು ಅಧಿಕಾರ ಇಲ್ಲ, ಆದರೆ ನಾನು ವಿನಂತಿ ಮಾಡ್ಕೊಂಡಿದ್ದ ಅಧ್ಯಕ್ಷರಿಗೆ, ಆ ಸಮಿತಿಯವರಿಗೆ, ಏನಂದರೆ ಜೋರಾಗಿ ಹಾಡಿ ನಾವು ಸಂತೋಷದ ಕೂಟ ಮಾಡಿದಂಗೆ ಅದು ಅಲ್ಲ. ಅದು ಒಂದು ರೀತಿ ನಾವು ಕಾರ್ಯಕ್ರಮ ಮಾಡಬೇಕೇ ವಿನ ಸೈನಿಕರು ಏನು ಗಡಿ ಭಾಗದಲ್ಲಿ ಹೋರಾಡಿನೂ ಮಾಡಿದ್ರು ಅಂಥದ್ದೇನಾದರೂ ವಿಚಾರ ಮಾಡಬೇಕು. ಅದಕ್ಕೆ ಆ ರೀತಿಯಿಂದ ಅದು ನಾನು ಹೇಳಿದ್ದೆ. ಅದಕ್ಕೆ ಯಾವ ರೀತಿ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಾನು ಮಾತ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನ ವತಿಯಿಂದ ಕೇಳ್ಕೊಟ್ಟಿದ್ದೆ ಅವರಿಗೆ. ನನ್ನೇನು ಒತ್ತಾಯ ಅಲ್ಲ, ನನ್ನ ಅನಿಸಿಕೆ ಅದು ಅವ್ರು ಎಷ್ಟು ಮಟ್ಟಿಗೆ ಹೋಗ್ತಾರೆ ಎಷ್ಟು. ಯಾಕಂದರೆ ನಾನು ಅದು ಹೇಳಿಕ್ಕೆ ಒಂದೇ ಒಂದು ಕಾರಣ, ಬಸವಣ್ಣವರು ದಯಾಮಯಿ, ದಯವಿಲ್ಲದ ಧರ್ಮದ ಅವದಯ ಅಂತ ಹೇಳಿದರು. ಆ ದಯ ಇಲ್ದಂಗೆ ಇಲ್ಲೇನು ಹುಚ್ಚಾಟ ಆಗಿದೆ. ಅವ್ರದ್ದು ಸಮಯದಲ್ಲಿ ಅವರ ಜಯಂತಿ ಭಯವಾಗಿ ಸಂಗೀತಮಯವಾಗಿ ಅಥವಾ ದೊಡ್ಡ ರ್ಯಾಲಿ ಅದು ಏನು ಅದು ಅಂತ ಬಿಟ್ಟುಬಿಡ್ತಾರೆ. ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಬೈಕ್ ರ್ಯಾಲಿ ಮಾಡಿಲ್ಲ, ಮಾಡ್ತು ಅಂತ ಹೇಳಿಲ್ಲ. ಅದಕ್ಕೆ ಇಂಥ ರೀತಿ ಒಂದು ಪ್ರವೃತ್ತಿ ನಾವು ಬೆಳೆಸಬೇಕು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಬಸವ ತತ್ವಾನುಯಾಯಿಗಳ ಇದು ಯಾವುದೇ ಒಂದು ಜಾತಿ ಅಲ್ಲ. ಇದು ಬಸವ ತತ್ವವನ್ನು ಹೋಗ್ತಕ್ಕಂಥ ಯಾರೇ ವ್ಯಕ್ತಿಯಲ್ಲಿ ಅವ್ರದ್ದಿದು ಧರ್ಮ ಒಂದು ಜಾತಿಗನ್ನೋದಿಲ್ಲ. ಈಗ ಅದು ವಿಶ್ಲೇಷಣೆಗೆ ಹೋದ್ರೆ ಮತ್ತೆ ಬೇರೆ ಆಗ್ತದೆ. ಇವು ಯಾವ ಧರ್ಮ ಅಲ್ಲ. ನಾವೇನು ಇವತ್ತು ಹೋಗಾಡ್ಲತ್ತಿದ್ದೀವಿ, ವೀರಶೈವ ಧರ್ಮ ಅಂತೇಳಿ, ಲಿಂಗಾಯತ ಧರ್ಮ ಅಂತೇಳಿ, ಇಸ್ಲಾಂ ಧರ್ಮ ಅಂತೇಳಿ, ಯಾವ ಧರ್ಮ ಅಲ್ಲ. ಧರ್ಮವನ್ನು ತಿಳ್ಕೋಲಿಕ್ಕೆ ನಡೀತಕ್ಕಂಥ ದಾರಿಗಳು. ಧರ್ಮ ಎಂದೂ ಹೆಚ್ಚಿರೋದಿಲ್ಲ. ದೇವನೊಬ್ಬ, ಧರ್ಮ ಒಂದೇ. ಆ ಧರ್ಮದಲ್ಲಿ ಹೇಗೆ ಸಂವಿಧಾನ ಒಂದಿದೆ, ಪಾರ್ಟಿ 100 ಇವೆ. ಆದರೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ತಿಳ್ಕೊಂಡು ಮಾಡ್ತಕ್ಕಂಥವು ಪಾರ್ಟಿಗಳು. ಸಂವಿಧಾನ ಆಗೋದಿಲ್ಲ ಅವೆಲ್ಲ. ಅದೇ ರೀತಿ ಧರ್ಮ ಅನ್ನೋದು ಪರಮಾತ್ಮ ಒಂದೇ ಒಂದು ಮಾಡಿದ್ದಾನೆ, ಅದು ಒಂದೇ ಧರ್ಮ. ಬೇರೆವೆಲ್ಲ ಜಾತಿ, ಮತ, ಪಂಥ, ಗುಂಪು, ವಿಚಾರಧಾರೆ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು, ಪ್ರಗತಿವಾಗಿರೋದು, ಒಬ್ಬರಿಗಿಂತಲೂ ಒಬ್ಬರು ಮುಂದೆ ಹೋಗಿ ಸಮಾಜದ ಉದ್ಧಾರ ಮಾಡಕ್ಕೆ